ನಸಕನಾಗ ಎದ್ದು 2 ಗಂಗಾಳ ಉಪ್ಪಿಟ್ಟು ಹೊಡೆದು ತುಂಬಾ ತಿಂದು ಬರಾಕು ತಿಂದು ಗಟ್ಟೆ ಕುಂದಿರ್ತಿದ್ವಿ. ಆದ್ರೆ ಏನ್ ಮಾಡ್ಬೇಕು, ಇದ್ಕಿದ್ದಂಗ ಬೆಳಗ್ಗಿನ್ನು ಕಪ್ ಚಾ ಕುಡ್ದಿದ್ದಿಲ್ಲ, ನಮ್ಮ ಅತ್ತೆ ಸತ್ತು ಬಿಟ್ಲು. ಈಗಾರ ಒಂದ್ ಗುಟಕ್ಕೆ ಏನಾರ ತಿನ್ಲಿಲ್ಲ ಅಂದ್ರ, ಗುಟಕ್ ಚಾನು ಕುಡಿಲಿಲ್ಲ, ನೀರು ಕುಡಿಲಿಲ್ಲ ಅಂದ್ರ ಅಳಾಕ್ ಶಕ್ತಿ ಬೇಕಲ್ಲ ಯವ್ವ. ಏನ್ ಸತ್ತಾರ ಕುಟ್ ನಾವು ಸತ್ ಹೆಣ ಆಗು ನಾನು ಯವ್ವ. ಇಲ್ಲಿ ಯಾರು ಕೂತಿನ್ ಬಂದ್ ಕುಂತಿಲ್ಲ ಯವ್ವ. ನನಗೂ ಸುದ್ದಿ ಬರ್ತಿದ್ದಂಗ ಯವ್ವ ಸತ್ನೆ ಬಿದ್ನೆ ಅಂತೇಳಿ ಏನ ಒಲಿ ಸತಿಗೆ ಹಚ್ಚಿದ್ದಿಲ್ಲ, ಒಲಿನೂ ಬಳದಿದ್ದಿಲ್ಲ, ಇದ್ಕಿದ್ದಂಗೆ ದಂಗ ಓಡಿ ಬಂದನಿ. ಹೌದು ಪಾಪ, ಹಂಗ ಓಡಿ ಬರ್ದಾಗ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಬಂದಾಳ ಯವ್ವ. ಎತ್ತಿ ನಿನ್ನ ಮಗಳು. ಏ ನಾ ಏನು ಉಪ್ಪಿಟ್ಟು ತಿಂದಾನೆ ಅದಕ್ಕೆಮ್ಮ ಸುಳ್ಳು ಏನ್ರ ಒಂದ್ ಹೇಳ್ಕೊಂತ ಯವ್ವ. ಬಾಯಿಗೆ ಉಪ್ಪಿಟ್ಟು ರವ ಹತ್ತೈತಿ, ಏನ ಉಪ್ಪಿಟ್ಟು ತಿಂದಿದ್ ಸತಿಗೆ ಚಂದಾಗಿ ಒರೆಸ್ಕೊಂಡಿಲ್ಲ, ಅಲ್ಲಿಂದ ಇಲ್ಲಿ ಮಠ ಬರುಬಟಾನು ನೋಡು, ಒರೆಸ್ಕೋದನ. ಹೌದನ, ಉಪ್ಪಿಟ್ಟು ತಿಂದು ಬಂದೇನ? ಅಲ್ಲ ಇಲ್ಲೇ ಮಾಡ್ಸಿತ್ತಲ್ಲವ ಉಪ್ಪಿಟ್ಟು. ಅದ ಅದು ಅದು ನಾ ಮೊದ್ಲ ನಮ್ಮ ಅವ್ನ ಮೇಲೆ ಜಗ್ ಜೀವಲ್ಲ, ಅದಕ್ಕೆ ನನ್ನ ಗಂಡ ಅಲ್ಲಿ ಹೋಗಿ ಆಳು ಬರೋದಾಗ ನೀ ಏನು ತಿನ್ನೋದಿಲ್ಲ. ಅಲ್ಲ ನೀನು ಬ್ಯಾಪಿ ನೀರು ಕುಡಿವಲ್ಲಿ ಆಳಾಕ್ ಹೋಗಿರೋ ಶಕ್ತಿ ಇಲ್ದಂಗೆ ಹಿಂದಾಗಡೆ ತಲೆ ತಿರುಗಿ ಬಿದ್ದು ಏನಾರ ತ್ರಾಸ್ ಗೀಸ್ ಆದ್ರ ಗತಿ ಏನು ಅಂತ ಏನ್ರ ತಿನ್ನಂತೇಳಿ ಪಾಪ ತನಗೆ ಬಂದಂಗ ಒಂದಿಟ್ಟು ಬಳ್ಳುಳ್ಳಿ ಉಪ್ಪಿಟ್ಟು ಮಾಡಿ ಕೊಡ್ತಾಯವ. ಅದನ್ನ ತಟಕ್ ತಿಂದು ಅದು ಓಡಿ ಬಂದನಿ, ಗಂಟಲ ನೀರು ಇಳಿವಲ್ದಾಗಿತ್ತು. ಉಪ್ಪಿಟ್ಟು ಕಷ್ಟಪಟ್ಟು ನನ್ನ ಗಂಡ ತಿನ್ನೋದು ಇದಕ್ಕೆ ತಿಂದೆಯವ್ವ. ಏನ್ ಮಾಡ್ಬೇಕು, ನಮಗ್ ಮಾಡಿಕೊಡೋರು ಯಾರು ಇಲ್ಲ. ಎತ್ತಿ ನಾನು ಕಷ್ಟಪಟ್ಟು ಉಪ್ಪಿಟ್ಟು ತಿಂದು ಬರ್ತೇನೆ ಯವ್ವ. ನನಗೂ ತಿನ್ನಕ್ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡ್ಬೇಕು ಎತ್ತಿ. ನಿನ್ ಬಿಟ್ಟು ಹೆಂಗಿರ್ಲೆ ಎತ್ತಿ, ಈ ಮನ್ಯಾಗ ಕಳಿನ ಹೋತಲ್ಲ ಎತ್ತಿ, ದೇವ್ರಿಲ್ಲದ ಗುಡಿ ಆತಲ್ಲ ಎತ್ತಿ. ಹಾದ್ ಹೋಗಂಗಿಲ್ಲ ಯಾರ ಮನಿ ಬಕ್ಕಲಾಗ ವಟ ವಟ ಅಂತಿದ್ದಲ್ಲ ನಮ್ಮತ್ತಿ, ಈಗ ಯಾರಂತಾರ ಎತ್ತಿ. ದಿನಕ್ಕೆ 15 ಸಲ ಚಾ ಕುಡಿದ್ರು ಕುಡ್ದಿಲ್ಲ ಅಂತಿದ್ದಿ, ಏನ್ ಮಾಡಿದ್ರು ಮಾಡಿಲ್ಲ ಅಂತಿದ್ದಿ, ಈಗ ಯಾರು ಮಾಡ್ತಾರ ಎತ್ತಿ. ಶಾಂತಕ್ಕ ಸಮಾಧಾನ ಮಾಡ್ಕೊರ ಯವ್ವ, ಸಮಾಧಾನ ಮಾಡ್ಕೊ. ಎಷ್ಟು ಅಳ್ತೀಯ ಯವ್ವ ನೀನರ. ಇಂಥ ಸೊಸಿ ಎಲ್ಲಿ ನೋಡಿಲ್ಲ ಬಿಡು, ಅತ್ತಿ ಸತ್ರ ಈ ಪರಿ ಆಳಕಿನ್ನ. ಅಳ್ಳಾರ್ದ ಇನ್ನೇನ್ ಮಾಡ್ತಾರ, ಇದ್ದಾಗ ಚಂದಾಗಿ ನೋಡ್ಕೊಂಡು ಬಾಚಿ ತಪ್ಕೊಂಡು ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕಿ ಚಂದಾಗಿ ನೋಡ್ಕೊಂಡಿದ್ರ, ಮರ್ಯಾದೆ ಅದು ಕೊಟ್ಟಿದ್ರ ಕಾಲನ್ ಕಸ ಮಾಡ್ಲಂಗ ನಮ್ಮವ್ ಇನ್ನೊಂದ್ ದಿನ ಇರ್ತಿದ್ಲು. ಇದಕ್ಕಿದ್ದಂಗ ನಮ್ಮವ್ ಹಾಸ್ಟ್ ಆಗೈತಂದ್ರ ಯಾರು ಏನಂದ್ರ ಯವ್ವ ಎದ್ದು ಹೇಳ್ದೆ ನನ್ನವ್ವ. ಯವ್ವ ನಿನಗೇನಾರ ನೋವಾಗುವಂಗ ಅಂದ್ರನ್ವೇ ಯವ್ವ, ಹೇಳ ನನ್ನವ್ವ. ನಿನಗೇನಾರ ಬಂಗಾರ ಕೊಡು ಅಂದ್ರ, ಬೆಳ್ಳಿ ಕೊಡು ಅಂದ್ರ, ಆಸ್ತಿ ಕೊಡಂದ್ರ, ಏನ್ ಮನಿ ಬಿಟ್ಟು ಹೋಗಂದ್ರ ನನ್ನವ್ವ. ಯಾಕ ಯವ್ವ ಇದಕ್ಕಿದ್ದಂಗೆ ಎದಿ ಒಡ್ಕೊಂಡೆ ಯವ್ವ ನೀನು. ಅಯ್ಯಯ್ಯ ಅಯ್ಯ ಪಾಪ ಅತ್ತಿಯರ ಎಷ್ಟು ಕೇಳಾಕತ್ತಾಳಲ್ರಿ ನನ್ನ ನಾದ್ನಿ. ಹೇಳ್ರಿ ಅತ್ತಿಯರ ಎದ್ದು ಹೇಳ್ರಿ, ಇಲ್ಲ ಅಕ್ಕಿನಾರ ನಿಮ್ಮಂತೇಳಿ ಕರ್ಕೋರಿ, ಇಬ್ರು ಕೂಡ ತಾಸ್ ಕುಂತ ಮಾತಾಡ್ರಿ. ಅತ್ತಿಯರ ಕರ್ಕೋರಿ, ಕಿನ ಕರ್ಕೋರಿ. ಯಾವಾಗ ನೋಡಿದ್ರು ಮಗಳು ಬರು ಪುರ್ಸತ್ತಿಲ್ಲ. ಬಂದಾಕಿಗೆ ಯವ್ವ ನನಗೆ ಈ ಮನ್ಯಾಗ ಹಂಗ ತ್ರಾಸಕತಿ ಹಿಂಗ ತ್ರಾಸಕತಿ, ನನಗ ಉಣ್ಣಾಕ್ ಕೊಡುದಿಲ್ಲ, ತಿನ್ನಾಕ್ ಕೊಡುದಿಲ್ಲ, ನೀರ್ ಕೊಡುದಿಲ್ಲ, ನನಗ್ ಮಾತಾಡಕ್ ಬಿಡುದಿಲ್ಲ, ನನಗ್ ಕಿಮ್ಮತ್ತಿಲ್ಲ ಯವ್ವ ಈ ಮನ್ಯಾಗ ಅಂತಿದ್ರಲ್ರಿ ಅತ್ತಿ. ಮಗಳು ಬರ್ತಿದ್ದಂಗ ಊರಾನ್ ಚಾಡ ಎಲ್ಲ ಕುತ್ಕೊಂಡು ಸಮಾಧಾನ ಆಗೋಷ್ಟು ಮಾತಾಡ್ತಿದ್ರಲ್ಲ ಎತ್ತಿ. ಇವತ್ತು ಮಗಳು ಬಂದ್ ಮುಂದ ಕುಂತ್ರು ಮಾತಾಡುವಲ್ಲ ನನ್ನ ಅತ್ತಿ. ದೇವ್ರ ಕುಂತ ಕುಂತಿಯಲ್ಲ ನನ್ನ ಅತ್ತಿ, ಮಾತಾಡ, ಬಾಯಿ ಬಿಚ್ಚಿ ಮಾತಾಡ ನನ್ನ ಅತ್ತಿ. ಕರ್ಕೊರಾಕಿ ನಿನ್ನಂತೆಲೆ ಸಾಕಾಗುವಷ್ಟು ಮಾತಾಡ ಎತ್ತಿ, ಸಾಕಾಗುವಷ್ಟು ಮಾತಾಡು. ನನ್ನ ಚಾಡನಾರ ಎದ್ದು ಮಾತಾಡು. ದಿನಕ್ಕೆ ಒಂದು ಬರೆಯಾರ ಮಗಳಿಗೆ ಫೋನ್ ಹಚ್ಚಿ ನನ್ನ ಚಾಡ ಹೇಳಲಿಕ್ಕಂದ್ರ ಸಮಾಧಾನಕ್ಕಿದ್ದಿಲ್ಲ ನಿಮಗ. ಈಗ ನನ್ನ ಚಾಡ ಹೇಳೋರು ಯಾರ ಎತ್ತಿ ಮಗಳ ಮುಂದ? ನಾವೊಂದು ಹೊಸ ಸೀರೆ ತಂದ್ರೆ ನಿನಗೆ ಸಮಾಧಾನಕ್ಕಿದ್ದಿಲ್ಲಲ್ಲ ಎತ್ತಿ. ನಾನು ಹೊಸ ಸೀರೆ ಕದ್ ಮಗಳಿಗೆ ಕೊಟ್ಟು ಕಳಿಸ್ತಿದ್ದೆಲ್ಲ ನನ್ನ ಅತ್ತಿ. ಈಗ ಯಾರು ಕೊಡ್ತಾರ ನನ್ನ ಅತ್ತಿ? ಸೀರೆ ಮುಂದ ತಂದಿಟ್ರು ಮುಟ್ಟಾರಿಲ್ದಂಗ ಆತಲ್ಲ ಎತ್ತಿ. ಚಲೋ ಸೀರೆ ಎಲ್ಲಾನು ಸಸಿ ತಗೊಂತಾಳಂತೇಳಿ ಮೊದ್ಲ ಗಂಟು ಕಟ್ಟಿ ಮಗಳ ಕೈಯಾಗ ಕಳವಲೆ ಕೊಟ್ಟಿದ್ದೆಲ್ಲ ನನ್ನ ಅತ್ತಿ. ಇವತ್ ನೋಡಿದ್ರ ಸುಡಗಾಡ್ಕೊಂಡ್ರ ಸುತ್ತಾಕೊಂಡ್ ಸೀರೆ ಇಲ್ದಂಗ ಆಗಲ್ಲ ನನ್ನ ಅತ್ತಿ. ಯವ್ವ ನನ್ನ ಅತ್ತಿ, ಮಗಳು ಬಂದಾಳ ಕರ್ಕೋರ ನನ್ನ ಅತ್ತಿ. ಬಾಗಲ್ಲ ಬಂದ ಮಗಳು ಒಳಗ್ ಬರೋ ಪುರ್ಸತ್ತಿಲ್ದಂಗ ಬಾರ ನನ್ನ ಮಗಳ ಅಂತಿದ್ದೆಲ್ಲ ನನ್ನ ಅತ್ತಿ. ಮಗಳು ಬಂದಾಳ ಬಾ ಅನ್ನ ಎತ್ತಿ, ಏಳ ಎತ್ತಿ ಬಾ ಅನ್ನ, ಒಮ್ಮೆರ ಬಾ ಅನ್ನ. ನನ್ನೇ ಕರ್ಕೋಬೇಕು ನಮ್ಮವ್ವ, ನಿನ್ನ ಕರ್ಕೊಲೇ ಯವ್ವ ನಮ್ಮವ್ವ. ಅಯ್ಯೋ ಯವ್ವ ಸಿಟ್ಟಾಗಬೇಡ ನಾದ್ನಿ.
ಅದಕ್ಕೆ ಹೇಳಿದ್ ನೀವು ಪಾಪ ಕಡಿಗಾಲಕ್ಕೆ ಅದೇನೇನ್ ಚಾಡ ಮಾತಾಡ್ಬೇಕಂತಿದ್ಲ ಏನೋ ನಮ್ಮತ್ತಿ. ಬಾ ಬಾ ಅಂದ್ರ ನೀನ್ ಬರ್ಲಿಲ್ಲ. ಬಂಗಾರ ಕೊಟ್ರ ಬರ್ತೇನಂದಿ. ಬಂಗಾರದ ಮಕ ನೋಡಿದೆ ಹೊರತು ಬಂಗಾರದಂತ ತಾಯಿ ನೋಡ್ಲಿಲ್ಲಲ್ಲ ಯವ್ವ ನೀನು. ನಿನಗೇನು ಬಂದಾತಿ ಅದನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಎದಿ ಹೊಡ್ಕೊಂಡು ಸತ್ ಹೋದ್ಲು ನಮ್ಮತ್ತಿ. ಏನ ಬಂಗಾರ ಕೇಳಿಲ್ಲ ಮಗಳು? ಹಬ್ಬಲ್ಲ ಹುಣಿವೆಲ್ಲ ಮದಿವೆಲ್ಲ ಮುಂಜಲ್ಲ ಅಲ್ಲ ಇದ್ದೊಬ್ಬ ಸ್ವಾದ್ರಳ್ಯಾನ್ ಮಗ್ಗ ಈಗಿನ ತಂದು ಕೊಡ್ಬೇಕು ಅಂತದ ಬಂಗಾರ ಕೇಳಿಲ್ಲನ? ಅದ ಕೈಯಲ್ಲಿ ಮುದುಕಿ ಎದಿ ಹೊಡ್ಕೊಂತ ಏನ ಪಾಪ. ಅಷ್ಟೇ ಅಲ್ಲ ಗಿರಿಜಿ, ನಮ್ಮತ್ತಿ ಸಾಯಿ ಹೊತ್ನ್ಯಾಗ ಬಾ ಅಂದ್ರಿಕಿ ಬರ್ಲಿಲ್ಲಲ್ಲ. ಬಂಗಾರ ಕೊಟ್ರ ಬರ್ತೇನಂದ್ಲು. ಸಾಯಿ ಹೊತ್ನ್ಯಾಗು ಬಂಗಾರ ಕೇಳಿಲ್ಲ ನನ್ನ ಮಗಳ ಅಂತೇಳಿ ಈ ಬಂಗಾರದಂತ ತಾಯಿ ಮಕ ನೋಡ್ಲಿಲ್ಲಿಕ್ಕೆ ಅಂತೇಳಿ ಸಿಟ್ಟಿಗೆದ್ ನಮ್ಮತ್ತಿ. ಬಂಗಾರ ಈಕಿಗೆ ಒಂದು ಗುಂಜಿನೂ ಕೊಡಬೇಡ. ಏನ ಇದ್ರು ಒಂದು ಇದ್ದಿದ್ದರ ಏನು ಎಲ್ಲ ಈಕಿ ಹೆಣಕ್ಕ ಬಡದಾಗೈತಿ. ಉಳಿದಿದ್ದೊಂದು ಬರ್ಮಾಳ ಸರ, ಜಾಲ್ರಿ, ಜುಮಿಕಿ, ಬೆಂಡಾಲಿ, ಕೈಯಾಗ ಒಂದು ಉಂಗ್ರ, ಒಂದು ಜೊತೆ ಬಳಿ, ಪಾಟ್ಲಿ ಬಿಲ್ವಾರ ಇವನ್ನ ಮಾತ್ರ ಆಕಿ ಕೈಯಾಗ ಕೊಡಬೇಡ ಅಂತ ಹೇಳಿ ಸತ್ತಾಳ ಯವ್ವ ನಮ್ಮತ್ತಿ. ನಾನು ಹೋಗ್ಲಿ ಬಿಡ್ರಿ ಅತ್ತೆಯರ, ಅದಕ್ಕೆ ಯಾಕೆ ಹಂಗಂತೀರಿ? ಕೊಟ್ಟು ಬಿಡ್ರಿ ಹೋಲಿ. ತಾಯಿ ಬಂಗಾರ ಮಗಳಿಗೆ ಸೇರ್ಬೇಕಂದಿದ್ದಕ್ಕ ನಮ್ಮತ್ತೆ ಅಂದ್ಲು ಇದ್ದಾಗೆಲ್ಲ ಜೋಪಾನ ಮಾಡ್ಬೇಕು ನೀನು, ಜತ್ನ ಮಾಡ್ಬೇಕು ನೀನು. ನಾನು ಹಾಸಿಗೆಯಾಗಿ ಹೇತ್ಕೊಂಡು ಉಚ್ಚಿ ಹೋಗ್ಕೊಂಡ್ರೆ ಬಳದ್ ಹಾಕಿದಕ್ಕೆ ನೀನು, ಉಣ್ಣಾಕ್ ಕೊಟ್ಟಕ್ಕೆ ನೀನು. ನೀಟ್ಗರ ಶಾಂತವ್ವ ಏನಿಲ್ದ ಎತ್ತಿಲ್ದ ಬಂದು ನಾಳೆ ನಾ ಸತ್ತಾಗ ಹರಡ್ಕೊಂಡು ಹತ್ರ ಆಕಿಗೆ ಯಾಕೆ ಕೊಡ್ತಿ ಅಂತೇಳಿ ಹೇಳ್ಯಾಳ ಯವ್ವ. ನೀ ಏನಾರ ಕೊಟ್ಟೆ ಅಂದ್ರೆ ನಾ ದೆವ್ವ ಆಗಿ ಬರ್ತೇನೆ ಅಂದಾಳ ಯವ್ವ. ಅಯ್ಯೋ ಹಂಗಾರ ಕೊಡಬೇಡ ಯವ್ವ ಶಾಂತಕ್ಕ. ಮತ್ತೆ ನಿಮ್ಮತ್ತಿ ನಿಗರ್ಕೊಂಡು ನೀರು ಕುಡಿದ್ರು ಇಲ್ಲಡಿಲೆ ಮ್ಯಾಗೂ ಹೋಗಕ್ಕಾಗ್ಲಾರ್ದ ಕೆಳಗೂ ಇರಕ್ಕಾಗ್ಲಾರ್ದ ಅಂದ್ರ ಪಿಚ್ಚಿ ಇದ ಮ್ಯಾಗಿ ಮ್ಯಾಗ ಹತ್ತಿ ಕುಂತಿಗಿರ್ತಾಳ ಯವ್ವ. ಯಾಕೆ ಬೇಕು? ಅಯ್ಯೋ ಶಾಂತಕ್ಕ, ನಿಮ್ಮ ಅತ್ತಿ ಬಂದು ಕುಂತ ನೋಡಲೆ. ಪಾಪ ನೋಡ ಶಾಂತಕ್ಕ, ನೆಲದ ಮ್ಯಾಗ ಬಿದ್ದಿರ ಚುಮ್ಮರಿ ಕಾಳ ಆರಿಸ್ಕೊಂಡ್ ತಿನ್ನಾಕತ್ತಲ್ಲ ಯವ್ವ. ಕಾಗಿ ಕಾಗಿ ಅಲ್ಲಲೇ ಗೂಗಿ ಅಂತಕ್ಕೆ ನಮ್ಮ ಅತ್ತಿ ಅದ. ಅಯ್ಯೋ ಯವ್ವ ಹಂಗಾರ ಶಾಂತಕ್ಕ ನಿಮ್ಮತ್ತಿ ಸತ್ತು ಸ್ವರ್ಗಕ್ಕೆ ಹೋಗಿಲ್ಲ ನರಕಕ್ಕೆ ಹೋಗಿಲ್ಲ. ಇವ ಬಂಗಾರ ಗಿಂಗಾರ ಕೊಟ್ಗಿಟ್ಟಿ ಇವ ನೋಡಿಲ್ಲೇ ಇಲ್ಲೇ ಈಕ ಮುದುಕಿ ಅಡ್ಯಾಡ್ತಾ ಐತಿ ನೋಡಲೆ. ಪಾಪ ಸಾಯಿ ಹೊತ್ನಾಗ ಏನು ಹಟ್ಟಿಗಿಟ್ಟು ಹಸ್ತಿತ್ತ ಏನ ನೋಡಲೆ. ಊಟಕ್ಕಿಂತ ಮುಂಚೆ ಸತ್ತೈತೆ, ನಾಷ್ಟ ಮಾಡೋಕ್ಕಿಂತ ಮುಂಚೆ. ಅದಕ್ಕೆ ಚುಮ್ಮರ್ ಕಾಳು ಆರಿಸ್ಕೊತ ತಿನ್ನಾಕತೈತಿ ನೋಡ ಇವ. ಹೌದಾ ಶಾಂತಕ್ಕ? ಅತ್ತಿಯರ ಆಗ್ಲೇ ಸತ್ತು ದೇವಾಗಿರಲ್ರಿ ಅತ್ತಿಯರ, ತಡಾಕಿಲ್ದ. ನಿಮಗಂತ್ರ ಪುರ್ಸತ್ತು ನಿಧಾನ ನೆಮ್ಮದಿ ಏನು ಇಲ್ಲ ನೋಡ್ರಿ. ಆಗ್ಲೇ ಸದ್ಯವಾಗಿರಿ. ಎಡಿ ಹಾಕೋದು 11 ದಿನಕ್ರಿ ಅತ್ತಿಯರ, 3 ದಿನಕ್ಕ 11 ದಿನಕ್ಕ. ಅವತ್ತು ಬರ್ರಿ ಹೋರಿ ಅತ್ತಿಯರ. ಏ ನಿನಗ್ ಗೊತ್ತಿಲ್ಲ ಶಾಂತಕ್ಕ ಹೆಂಗ ಸತ್ತಿಂದ ಅಳ್ತಾರ, ಯಾರು ಎಷ್ಟು ಅಳ್ತಾರ, ಏನ್ ಮಾಡ್ತಾರ, ಯಾರು ಏನ್ ಅಂತಾರ ಅಂತ ನೋಡಾಕ್ ಬಂದಾಳ ಯವ್ವ ನಿಮ್ಮತ್ತಿ. ಅಲ್ಲ ಸತ್ತಿಂದ ಅಳ್ತಾರಿಲ್ಲ ಅಂತೇಳಿ ಸುಳ್ ಸುಳ್ಳ ಸತ್ತೈಕಿ ನಿಮ್ಮತ್ತಿ ಕಣ್ಣು ಬಿಟ್ಟು ವಾಪಸ್ ಮಾತಾಡಿಲ್ಲ. ಈಗ ಕಾಯಿಯಾಗಿ ಬಂದಾಳ ಯವ್ವ ಯಾರೇನ್ ಮಾಡ್ತಾರಂತ ನೋಡಾಕ. ಅರೆ ನಿಮ್ದು ಪಾಪ ತಾಯಿದುಗೆ ನೀವು ಬೆಲೆಗೆ ಕೊಡ್ಲಿಲ್ಲ, ಅಮ್ಮಿಜಂದು ಮನ್ಸಿಗೆ ನೋವು ಮಾಡಿದ್ರಿ. ಅದಕ್ಕೆ ನೋಡಿ ಅಲ್ಲಿ ನಿಮ್ದು ತಾಯಿದು ಕವ್ವಾಗೆ ಆಗಿ ಬಂದು ಕುತ್ಕೊಂಡಿದ್ದಾರೆ ಇಲ್ಲಿ. ಸೋನಾಗೆ ಅಂತ ಏನು ಗಾಂಡ್ಗೆ ಒಳಗೆ ಹಾಕಂತಿದ್ರಿ, ಸೋನಾದು ತಗೊಂಡ್ಬಿಟ್ಟಿ. ಅರೆ ಸೋನಾದು ತಗೊಂಡು ಏನು ಮಾಡ್ತೀರಿ? ಬಂಗಾರದಂತದು ಸೋನಾದು ಅಮ್ಮಿಜಾನ್ಗೆ ಹೋಯ್ತು ಅಲ್ಲ ನೋಡಿ, ಕವ್ವಾದು ಆಗಿದೆ. ಚುಮ್ಮರಿದು ಆರಿಸ್ಕೊಂಡು ತಿಂತಾ ಇದಾರೆ. ನಮ್ಮವ್ವ ಅಲ್ಬಿಡ, ನಮ್ಮವ್ವ ಕಾಯಿಗೆ ಆಗಕ್ ಸಾಧ್ಯನೇ ಇಲ್ಲ. ಅಯ್ಯಯ್ಯವ್ವ ಕಾಯಿಗೆ ಆಗಕ್ ಸಾಧ್ಯ ಇಲ್ಲ ಅಂತೀಯಲ್ಲ ಯವ್ವ. ನಿಮ್ಮವ್ವ ಬದುಕಿದ್ದಾಗ ಕಾಗಿ ಕಿತ್ತ ಕಡೆ ಇದ್ಲು ಗೊತ್ತರ ಯವ್ವ. ತಾಯಿ ಆಜು ಬಾಜು ಅಂಗಳದಾಗಿದ್ದವ್ರು ಯಾರ ಕಸಾಗಿ ಸಾಪಿ ತಪ್ಪಿ ನಿನ್ನ ಮನಿ ಬಾಗಲಕ್ಕೊಂದು ಹಾಳಿ ಹಾರಿ ಬಂದ್ರು ಮುಗಿದು ಹೋತು. ಕಾಯಿ ಹರ್ಕೊಂಡಾಗ ಹರ್ಕೋತಿದ್ಲ ಯವ್ವ. ಶಾಂತಕ್ಕನ ಅಣ್ಣ ಅತಿ ಯಾರ ತವ್ರ ಮನಿ ಕಡೆದಾರ ಬಂದ್ರ ಯವ್ವ ಕಾಯಿಗೆ ಒದರ್ದಂಗ್ ಒದರ್ತಿದ್ಲ ಯವ್ವ ಅವ್ರಿಗೆ. ಆಮ್ಯಾಗ ಯವ್ವ ಒಂದ ಯಾಡ ಹಾಕಿ ಮಾಡುದು ಕಾಗಿಕ್ಕಿಂತ ಕಾಗಿ ಅದರ ಆಗಿದ್ಲ. ಅರೆ ನಿಮ್ದುಗೆ ಹಿಂಗೆ ಮಾಡೋದಿಕ್ಕೆ ಪಾಪ ಬುಡ್ಡಿದು ಇದಾರೆ ಅಲ್ಲ, ಹಾರ್ಟ್ಗೆ ಕೈಗೆ ಹಾಕ್ಬಿಟ್ಟಿ, ಹಾತ್ಗೆ ಹಾಕ್ಬಿಟ್ಟಿ, ಪರ 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 ಅಂತ ಕೆರ್ಕೊಂಡ್ಬಿಟ್ಟಿ, ಹುಣ್ಣಿಗೆ ಮಾಡ್ಬಿಟ್ಟಿ. ಅರೆ ನೋಡ್ಬಿಟ್ಟಿ ಅವ್ರು ನೋಡಿ ಹಾರ್ಟ್ಗೆ ಎಲ್ಲ ಢಮ್ ಅಂತ ಹೊಡ್ಕೊಂಡ್ಬಿಟ್ಟಿ ಸತ್ತು ಹೋಗಿದ್ದಾರೆ ಅವರು. ಈಗ ಕವ್ವಾದು ಆಗ್ಬಿಟ್ಟಿ ಕುತ್ಕೊಂಡಿದ್ದಾರೆ ಇಲ್ಲಿ. ಅರೆ ಹೋಗ್ಲಿ ಬಿಡಿ ಪಾಪ ಬುಡ್ಡಿದು ಯಾಕೆ ಬೈತೀರಿ ಅತ್ತಿಯರ ಅಲ್ಲ. ಪರಕ ಏನ ಪ್ರೇಮಿ ಅಲ್ಲ, ನಮ್ಮನೆ ತೋಟದಾಗಿಂದ ನಿಂಬಿಕಾಯಿ ಕಂಡಾಬಿಟ್ಟು ನಿಂಬಿ ಹಣ್ಣು ಹರ್ಕೊಂಬಂದಾಳ. ಅದೇನ ಮುದುಕಿ ಸಾಯಿ ಹೊತ್ನ್ಯಾಗ ಭಾಳ ಆಸೆ ಇಟ್ಕೊಂಡು ಸತ್ತಂತಲ್ಲ, ನಮ್ಮ ತೋಟದಾಗ ನಿಂಬಿಕಾಯಿ ತಿನ್ಬೇಕು ಅಂತೇಳಿ. ಅದಕ್ಕೆ ಈಕಿ ಕಂಡಾಬಿಟ್ಟು ನಿಂಬಿಕಾಯಿ ಹರ್ಕೊಂಬಂದಾಳ. ಅದೇನ ಮಾಲಿ ಮಾಡಿ ಹಾಕ್ತೇನೆ ಅಂತೇಳಿ. ಇಷ್ಟೊತ್ತಾದ್ರೂ ಅದ್ರ ಕೊಳ್ಳಾಗ ಹಾಕೋವಳ್ಳು. ಅಲ್ಲ ನಿಂಬೆ ಹಣ್ಣಿನ ಸರ ಹಾಕಕ್ಕ ಆಕೆ ದುರ್ಗವನು ದೇವ್ರಿಗೆ ಹಾಕ್ತಾರ, ಮನುಷ್ಯರಿಗೆ ಯಾರು ಹಾಕ್ತಾರ? ಅಲ್ಲ ಆ ಮುದುಕಿ ನಿಂಬೆ ಹಣ್ಣಿನ ಸರ ಹಾಕ್ಬೇಕಂದ್ಲ ಗಿರ್ಜಿ. ಏನಪ್ಪ ನಿಂಬಿಕಾಯಿ ತಿನ್ಬೇಕಂತ ಗಿರ್ಜಿ? ನಿಂಬಿಕಾಯಿ ತಿನ್ಬೇಕಂತ ಮುದುಕಿ?
ಅಯ್ಯಯ್ಯವ್ವ ಊರಿಗೊಂದು ಹತ್ತಿದ್ರ ಈ ಬಿಡಾಡಿಗೊಂದು ಹತ್ತೈತಿ ನಿಂಬಿಕಾಯಿ ಅಂತ ಏನ್ ಸೀಮಿಗೆಲ್ಲ ನಿಂಬಿಕಾಯಿ ಕಿತ್ ಹಾಡ್ದಾನು ಆಗಿದ್ದು ನೋಡು ಎಂದ ಕಾಣ್ಲಾರ ನಿಂಬಿಕಾಯಿ ಸುಮ್ನಿರ ಪ್ರೇಮಿ ನಿಂಬಿಕಾಯಿ ನಮ್ಗೆ ಹಾಪಾಪಿ ಮಾಡಾಕತ್ತಿ ಅದ್ರ ದೆವ್ವಾಗಿ ಬಂದಿದ್ದಾಳಕಿ ಮುಚ್ಕೊರ್ಲೆ ಬಾಯಿ ತಗಲ ತೆಗದಿಯಲ್ಲ ಕೊಟ್ಟಿದ್ದೊಂದು 50 ನಿಂಬೆ ಹಣ್ಣಿಗೆ ಅಯ್ಯೇ ನಿಂಬೆ ಹಣ್ಣು ಹಾರ ಹಾಕ್ಬೇಕು ಅನ್ನಿ ಆದ್ರೆ ಏನ್ ಮಾಡ್ಬೇಕು ಬೇಡ ಅಡಿಗೆ ಮಾಡುವತ್ನೇ ದಿನಕ್ಕೆ ಅದ್ರಾಗ ಹಿಂಡಿ ಬಿಡ್ರಿ ನಿಂಬೆ ಹಣ್ಣಿಂದ ಚಿತ್ರಾನ್ನರ ಏನಾರ ಒಂದ್ ಮಾಡಿಕೊಟ್ಟು ಆಸೆ ತೀರಿಸ್ಬಿಡೋಣ ಅಂದ್ರೆ ಎಲ್ಲಾರು ನಿಂಬೆ ಹಣ್ಣಿಂದ ಉಪ್ಪಿನಕಾಯಿ ಹಾಕಿ ದಿನದಾಗ ಎಲ್ಲರಿಗೂ ಊಟಕ್ಕೆ ನೀಡಿ ಬಿಡೋಣ ಮುದುಕಿ ಗೊಟ್ಟೆ ಎಡಿ ಇಟ್ಟು ಬಿಡೋಣ ಅಂದ್ರು ಅದು ನನಗೂ ಯಾಕೆ ಸರಿ ಅನಿಸ್ತು ಪಾಪ ನೀನು ಉತ್ತು ಬೆತ್ತಿ ಬೆಳೆದಿರ್ತೀಯ ಅವನ್ನ ಮಣ್ಣಾಗಿಟ್ಟು ಮುಚ್ಚಾಕ ನಿನಗೂ ಮನಸ್ಸು ಬರೋದಿಲ್ಲಲ್ಲ ಅದಕ್ಕೆ ಹಂಗಾರ ಆಗ್ಲಿ ಬಿಡ ಅಂತಂದೆ ನಾನು ಈಗ ಹಿಂಗ ಅನ್ನಕತ್ತಿಯಲ್ಲ ಪುರ್ಸತ್ ಹಿಡಿ ಒಟ್ಟು ನಿಂಬಿಕಾಯಿ ಯಾಕೆ ನೀನು ಸತ್ ದೆವ್ವಾದಿಗಿದಿ ಹಿಂದಾಗಡೆ ಹೋಗ್ಲಿ ಬಿಡು ಬೈಬಿಡ ಅದಕ್ಕೆ ಮತ್ತ ಆ ಮುದುಕಿ ಕಿವಿಗೆ ಬಿದ್ದಿಲ್ಲೇ ದೆವ್ವಾದಿಗಿದಿತ್ತು ಮೊದ್ಲ ಕಾಯಿಗೆ ಇದ್ರಿಗೆ ಕುಂತಾಳಕಿ ಹುಷಾರಿ ಭಾಳ ಹಾರಾಡಿದೆ ಅಂದ್ರೆ ಕಣ್ಣ ಕುಕ್ತತ್ ನೋಡಿ ನೀನು ಬಂದು ಇದ ಒಂದ್ಸಲ ತೆಗ್ದಿ ಸುದ್ದಿ ನಿಂಬಿ ಹಣ್ಣು ಅದು ಇದು ಅಂತೇಳಿ ಸುದ್ದಿ ಹೊಳ್ಳಿ ತೆಗಿಯಾಕ ಹೋಗ್ಬೇಡ ಹೋಗ್ಲಿ ಬಿಡು ಅಲ್ಲ ಶಾಂತಕ್ಕರ ನಿಮ್ಮ ಮಗಳು ಅವ್ರು ಯಾರು ಮಗಳ ಮನೆ ಕಡೆ ಬಂದಿಲ್ಲಲ್ರಿ ಮೊಮ್ಮಗಳು ಅದನ್ನ ಕೇಳ್ರಿ ಇಷ್ಟೊತ್ತಾದ್ರೂ ಯಾರು ಹಾದಿಲ್ಲ ಯವ್ವ ನಮ್ಮ ಅವನ ಮ್ಯಾಗ ಯಾರು ಪ್ರೀತಿ ಇಲ್ಲ ಯವ್ವ ಹೇಳೇನೆ ಸುಶೀಲಕ್ಕ ಹೇಳೇನಿ ಬರ್ತೇನೆ ಅಂತ ಅಂದಾರ ಯವ್ವ ಪಾಪ ಅವರು ಇದ್ ಬಿದ್ ಕೆಲಸ ಬಿಟ್ಟು ಬರ್ಬೇಕಲ್ಲ ಈಗ ಇನ್ನೇನ್ ಬರೋ ಹೊತ್ತಾತ ಗಂಧದ ಮಾಲಿ ತಗೊಂಡ್ಬರ್ತೇನೆ ಅಂದ್ಲ ನನ್ನ ಮಗಳು ಆಯ್ತವ ತಗೊಂಡ್ ಬಾ ಅಂತ ಹೇಳೇನಿ ಅದು ಬಂದ ಬಿಟ್ರು ನೋಡಲ್ ಗಾಡಿನ ಅಯ್ಯೋ ಕಾರ್ ಗಾಡಿ ತಗೊಂಡಾರನ್ರಿ ಹೂನ ಇವತ್ತು ತಗೊಂಡಾರ ಈಗ 15 ದಿನ ತಗೊಂಡ ತಿಂಗಳಪ್ಪ ತಾತ ಬಾರಿ ಇತ್ ಬಿಡ್ರಿ ಯಾವ್ದ ಕಾರ್ ಅಂತಾರ್ರಿಪ್ಪ ಇದಕ್ಕ ಅಂಬಾಶಿ ಅಂಟಾರ ಅಂತೇಳಿ ಓ ಹೌದನ್ರಿ ಎಷ್ಟು ಮುಟ್ತು ರೊಕ್ಕ ಯಾರಿಗ್ ಗೊತ್ತ್ರಿಪ್ಪ ನಾವೇನೇನ ತಗೊಂಡಾರ ಬಿಟ್ಟಾರ ರೊಕ್ಕ ಇದ್ದಾರ ಮಾತಾವೆಲ್ಲ ಹೌದ್ರಿಪ್ಪ ಕಾಲ್ ಮಂದ ಆರಿ ತುಟ್ಟಾಗೈತಿ ಇದ ಈ ಕೊಳ್ಳ ಹಾಕೊಂಡೇನಲ್ರಿ ಈ ಸರ 2 ತೊಲಿ ಐತಿ ಮನಿ ಮಾಡ್ಸೇನಿ ಹೌದಾ ಏಟ್ ಮುಟ್ತ ಅಯ್ಯೋ 2 ತೊಲಿ 17,000 ರೂಪಾಯಿ ಮುಟ್ಟೈತ್ರಿ ಅಯ್ಯಯ್ಯವ್ವ ಎಷ್ಟು ತುಟ್ಟಿಗೈತೆ ಬಂಗಾರ ಆ ಮುದಿಗ್ ಸತ್ ಗುಟ್ಟ ಕೂತೈತಿ ಆದ್ರೆ ಇದ್ರಿಗೆ ಬಂಗಾರ ಅಂತ ಮಾತಾಡ್ತಿರಲ್ಲ ಇವ ಹೆಣ ಏತ್ಲಿ ಮೊದ್ಲ ಬಂಗಾರ ಕಚ್ಚಾಡಕತ್ತಾರಲ್ಲೇ ಸೊಸಿ ಮಗಳು ನೀನ್ ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ ನೀನು ಬಾಯ್ ಮುಚ್ಕೊಂಡಿರ್ರಿ ದುಡಿಯವ ನಾನು ಮುಕ್ಕೊಳ್ಳೇರಿ ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ ಹೋಗ್ಲಿ ಬಿಡಪ್ಪ ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು ಅಯ್ಯೋ ದೇವ್ರೇ ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿದ್ದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ ಬೇಡ ರೀ ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ಗ ಅನ್ನೋದು ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು ಅವಾಗ ತಲೆ ಕೆಡಿಸ್ಕೊತೀರಿ ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ ತಗ ಮಗನ್ ಮದ್ವಿ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲ್ವು ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದರ ಸಿಗ್ತತಿ ಮತ್ತ ಹೌದು ಅವನು ವಯಸ್ಸು ಮಿಕ್ಕಾಕತ್ ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದಿಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ ಗೊತ್ತೈತಿನ ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ ಸ್ವಲ್ಪ ಅದನ್ನ ವಿಚಾರ ಮಾಡು ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ ಅಯ್ಯಪ್ಪ ದೇವ್ರೇ ಇದನ್ನ ಯೋಚನೆನ ಮಾಡಿಲ್ರಿ ನಾನು ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ ಕಾಲು ಉದ್ದೈತಿ ಕರ್ರಗೈತಿ ಬೆಳ್ಳಗೈತಿ ಅದೈತಿ ಇದೈತಿ ಸೊಟ್ಟೈತಿ ಸೊಂಡೈತಿ ನಿಂತ ಬಿಡ್ತೀಯ ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು ಗಡಗಡ ಒಂದ್ ಮದ್ವಿ ಮಾಡೋಣಂತ ಇಲ್ಲಪ್ಪ ಇನ್ನ ಕನ್ಯಾ ಆರ್ಸಂಗಿಲ್ಲ ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ ಬಡ ಮದ್ವಿ ಮಾಡ್ಬಿಡಣಂತ ಈಗರ ಬುದ್ಧಿ ಬಂತಲ್ಲ ನಿನಗ ಯವ್ವ ಏನಾಗಲ್ ಒದರಿದಲ್ಲ ಏನಿಲ್ಲಪ್ಪ ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ ಅದು ಎಂತದಕ್ಕೆ ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ ಮತ್ತೇನಿಲ್ಲ ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ ಮತ್ತೆ ಅದಕ್ಕೇನಿಲ್ಲ ನೋಡೋಣಂತ ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು ಮದುವೆ ಮಾಡೋಣಂತ ಬೇಕಾರ ಅದು ಅವ್ವ ನೀನೇ ಕೇಳ್ಬೇಕವ್ವ ನಾನ್ ಕೇಳ್ಬೇಕಾ ನಾನಲ್ಲ ಈಗ ಕೇಳಿದ್ದೆ